ಸ್ನೇಹಿತರೆ, ನಾವಿವತ್ತು MS ವರ್ಡಲ್ಲಿ ಕನ್ನಡ ಟೈಪ್ ಮಾಡೋದನ್ನು ಕಲಿಯೋಣ. ಇರುವ ಭಾಗ್ಯವ ನೆನೆದು ಬಾರೆ ನೆಂಬುವುದನ್ನು ಬಿಡು ಹರುಷಕ್ಕಿದೆ ದಾರಿ. DV ಗುಂಡಪ್ಪ ಅವರು ಹೇಳಿರುವಂಥ ಈ ನಾನುಡಿಯನ್ನು ಇವತ್ತು ನುಡಿ ಸಾಫ್ಟ್ವೇರನ್ನು ಬಳಸ್ಕೊಂಡು MS ವರ್ಡಲ್ಲಿ ಟೈಪ್ ಮಾಡೋದು ಕಲಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಮೊದಲನೇದಾಗಿ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಮಲ್ಟಿ ನುಡಿ 6.5 ಇದನ್ನು ಎನೇಬಲ್ ಮಾಡ್ಕೋಬೇಕು. ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜಸ್ ಕ್ಲಿಕ್ ಮಾಡಿ ಕನ್ನಡನ ಟೈಪ್ ಮಾಡಿ ಇದನ್ನು ಮಿನಿಮೈಸ್ ಮಾಡಬೇಕು, ಕ್ಲೋಸ್ ಮಾಡಬಾರ್ದು. ಇವಾಗ ನುಡಿ ಎನೇಬಲ್ ಆಯಿತು. ಇವಾಗ ಟೈಪ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತೀನಿ ನೋಡಿ. ಕೀಬೋರ್ಡು ಮೇಲೆ ಲೈವ್ ಆಗಿ ಇಲ್ಲಿ ತೋರಿಸ್ತೀವಿ ನೋಡಿ. ಇರುವ ಭಾಗ್ಯವ ನೆನೆದು ಬಾರೆ ನೆಂಬುವುದನ್ನು ಬಿಡು ಹರುಷಕ್ಕಿದೆ ದಾರಿ. DV ಗುಂಡಪ್ಪನವರು. ನೋಡಿ ಸ್ನೇಹಿತರೆ, ನಾವೀಗ ಇರುವ ಭಾಗ್ಯವ ನೆನೆದು ಬಾರೆ ನೆಂಬುವುದನ್ನು ಬಿಡು ಹರುಷಕ್ಕಿದೆ ದಾರಿ. DV ಗುಂಡಪ್ಪ. ಈ ರೀತಿಯಾಗಿ ನಾವು MS ವರ್ಡಲ್ಲಿ ನುಡಿ ಸಾಫ್ಟ್ವೇರನ್ನು ಬಳಸ್ಕೊಂಡು ಕನ್ನಡ ಟೈಪ್ ಮಾಡೋದನ್ನು ಕಲ್ತಿದ್ವಿ. ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ರೀತಿಯಾದಂತಹ ಒಂದು ನಾನುಡಿ ಗಾದೆ ಮಾತನ್ನು ಟೈಪ್ ಮಾಡೋಣ. ಯಾವ ಗಾದೆ ಮಾತನ್ನು ನುಡಿ ಸಾಫ್ಟ್ವೇರ್ ಬಳಸ್ಕೊಂಡು MS ವರ್ಡಲ್ಲಿ ಟೈಪ್ ಮಾಡಬೇಕು ಅಂತ ನೀವು ಬಯಸ್ತಿರೋ ಆ ಒಂದು ಗಾದೆ ಮಾತನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.